ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಿವಾಸ ಕಾವೇರಿಯಲ್ಲಿ ಇವತ್ತು ಬೆಳಗ್ಗೆ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಮುಗಿಸಿ ಇಬ್ಬರ ನಡುವಿನ ಭಿನ್ನಾಭಿಪ್ರಾಯಕ್ಕೆ ತೆರೆ ಎಳೆದ ಸಂದೇಶವನ್ನು ರವಾನೆ ಮಾಡೋ ಪ್ರಯತ್ನವನ್ನು ಮಾಡಿದ್ರು ಪ್ರೆಸ್ ಮೀಟ್ ಮುಖಾಂತರ. ಈಗ ಇಬ್ಬರು ಸೇರಿ ಲಂಚ್ ಮೀಟಿಂಗ್ಗೆ ಮುಂದಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದೇ ಅವ್ರು ಮಧ್ಯಾಹ್ನ ಸೇರಿದ್ರೆ ಡಿನ್ನರ್ ಮೀಟಿಂಗು, ರಾತ್ರಿ ಸೇರಿದ್ರೆ ಮಧ್ಯಾಹ್ನ ಸೇರಿದ್ರೆ ಲಂಚ್ ಮೀಟಿಂಗು, ರಾತ್ರಿ ಆದರೆ ಡಿನ್ನರ್ ಮೀಟಿಂಗ್. ಹಿಂಗೆ ಮಂಗಳವಾರ DK ನಿವಾಸದಲ್ಲಿ ಲಂಚ್ ಮೀಟಿಂಗ್ಗೆ ಮುಂದಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸಿಎಂ DCM ಇಬ್ಬರು ಸದ್ಯಕ್ಕೆ ದೆಹಲಿ ಪ್ರವಾಸಕ್ಕೆ ಹೋಗ್ತಿಲ್ಲ. ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಕೇವಲ ತೋರಿಕೆಯ ಮೀಟಿಂಗ್ ಅಲ್ಲ, ಇಬ್ಬರಲ್ಲೂ ಭಿನ್ನಾಭಿಪ್ರಾಯ ಇಲ್ಲ ಅಂತ ಸಂದೇಶ ರವಾನಿಸೋದಕ್ಕೆ ಇಬ್ಬರು ಮುಂದಾಗುತ್ತಿದೆ. ಇತ್ತ ಸಿಎಂ ಸಿದ್ದರಾಮಯ್ಯ ರೊಟೀನ್ ಚೆಕಪ್ಗಾಗಿ ಇವತ್ತು ಮಣಿಪಾಲ್ ಆಸ್ಪತ್ರೆಗೆ ಹೋಗಿದ್ರು. ಆಸ್ಪತ್ರೆಯಿಂದ ವಾಪಸ್ಸಾಗುವಾಗ ಅಭಿಮಾನಿಯೊಬ್ಬರು ನೀವು ಸಿಎಂ ಆಗಿದ್ದರೆ ನಾವು ಸುಭಿಕ್ಷವಾಗಿರ್ತೀವಿ ಅಂತ ಕೂಗಿದ್ರು. ಇತ್ತ DK ಶಿವಕುಮಾರ್ ಟೆಂಪಲ್ ರನ್ ಮುಂದುವರೆಸಿದ್ದಾರೆ. ಮಾಜಿ ಸಿಎಂ SM ಕೃಷ್ಣ ಅವರ ಕಾರ್ಯ ಮುಗಿಸಿ ಮಂಡ್ಯದ ಭೂವರಹ ಸ್ವಾಮಿ ದೇಗುಲಕ್ಕೆ ತೆರಳಿ ಮೃತ್ಯುಂಜಯ ಹೋಮದಲ್ಲಿ ಭಾಗಿಯಾದರು. ಇದಕ್ಕೂ ಮುನ್ನ ಮಾತನಾಡಿದ DKಶಿ ಏನು ಹೇಳಬೇಕೋ ಎಲ್ಲ ಹೇಳಿದ್ದೀನಿ, ದೆಹಲಿಗೆ ಹೋಗ್ತೀನಿ, ರಾಜಕಾರಣ ಇನ್ನಿಲ್ಲ, ಏನಿದ್ರೂ ಜನರ ಸೇವೆ ಆಡಳಿತವಷ್ಟೇ ಅಂತ ಈಗ ನೆನಪಿಸ್ಕೊಂಡಿದ್ದಾರೆ. ಜನರ ಸೇವೆ ಮತ್ತು ಆಡಳಿತವನ್ನು ಸಿಎಂಗೆ ಊಟಕ್ಕೆ ಕರೆಯುವ ದಿನಾಂಕ ನಿಮ್ಗೆ ಹೇಳ್ತೀನಿ ಮುಂದಕ್ಕೆ ಅಂತ ಹೇಳಿದ್ದಾರೆ. ಏನ್ ಹೇಳ್ಬೇಕು ಹೇಳಿದ್ದೀನಿ ನಾನು. ರಾಜಕಾರಣ ಈಗ ನಮ್ದು ಇನ್ನಿಲ್ಲ, ಏನಿದ್ರು ನಮ್ದು ನಮ್ಮ ಹೋರಾಟ, ರಾಜ್ಯದ ಸರ್ಕಾರದ ಜನರ ಸೇವೆ. ಸಿಎಂ ಯಾವಾಗ ಬರ್ತಾರೆ ಸರ್ ತಮ್ಮ ಮನೆಗೆ ಊಟಕ್ಕೆ? ಡೇಟ್ ನಿಮ್ಗೆ ತಿಳಿಸ್ತೀನಿ, ನಿಮ್ಗೆ ಹೇಳ್ದೆ ಅವ್ರಿಗೆ ಬ್ರೇಕ್ಫಾಸ್ಟ್ ಕೊಡಲ್ಲ. ಊಟಕ್ಕೆ ಕರೀತಾರಂತೆ, ಊಟಕ್ಕೆ ಹೋಗಿ ಅಲ್ಲೊಂದಿಷ್ಟು ಪೋಸ್ ಕೊಡ್ತಾರೆ, ಅಲ್ಲೊಂದಿಷ್ಟು ಅದೇ ಸರ್ ಹೇಳಿದ್ದಂಗೆ ಇವತ್ತೇನು ಅವ್ರು ಮಾಡಿದ್ರು ಫುಲ್ ದೊಡ್ಡ ಡ್ರಾಮಾ ಮಾಡಿದ್ರಲ್ಲ, ಅದ್ರದ್ದು ಮುಂದುವರೆದು ಏನಿಲ್ಲ. ಇಲ್ಲ, ನೀವು ಕೊಟ್ಟಿದ್ರೆ ನಾನೇ ಕುಳಿಸ್ಕೊಳ್ಳಿ, ಋಣಸಂದ ಅಷ್ಟೇ. ಇನ್ನೇನು ನೀವು ತಿಂಡಿಗೆ ಕರೆದಿದ್ದೀರಾ, ನಾನು ಊಟನೇ ಕೊಡ್ತೀನಿ ತಗೊಳ್ಳಿ, ಖುಷಿ ಖುಷಿಯಾಗಿ ಬಿಟ್ಕೊಡಿ ಅನ್ನೋ ರೀತಿಯಲ್ಲಿ ಊಟಕ್ಕೆ ಕರಿತಾ ಇರ್ಬೇಕೇನೋ. ಪಾಪ ಮುಖ್ಯಮಂತ್ರಿಗಳು ಬ್ರೇಕ್ಫಾಸ್ಟಿಗೆ ಕರಿಬಾರ್ದಾಗಿತ್ತು, ಊಟಕ್ಕೆ ಕರಿಬೇಕಾಗಿತ್ತು ಅಲ್ವಾ? ಅಲ್ಲ, ಅವಾಗ ಅವರು ಲಂಚ್ ಸಿದ್ದರಾಮಯ್ಯನವರು ಉಪ್ಪಿಟ್ಟು, ಶಿರಾ, ಈ ಚೌಚೌಬಾತಲ್ಲಿ ಖಾರಾಬಾತ್ ಇದರಲ್ಲೇ ಮುಗಿಸ್ಬಿಟ್ರಲ್ಲ. ಛೇ, ನಿಮಗಿಂತ ಚೆನ್ನಾಗಿ ನಾನು ಊಟ ಕೊಡ್ತೀನಿ ಬನ್ನಿ ಅಂತೇಳಿ ಈಗ ಹೇಳಿದ್ದಾರೆ. ಹೋಗಿ ಸರ್, ಏನೇನು ಊಟ ಮಾಡ್ತಾರೆ ನೋಡಂತೆ. ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ತೀವ್ರಗೊಳ್ಳುತ್ತಾ ಇರೋ ಹೊತ್ತಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಸಂಬಂಧ ಹೈಕಮಾಂಡ್ ಮಟ್ಟದಲ್ಲಿ ಸಭೆ ಆರಂಭ ಆಗಿದೆ. AIC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನಿವಾಸಕ್ಕೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಖರ್ಗೆ ಜೊತೆಗೆ 2 ಗಂಟೆ ಏನೋ ಮಾತುಕತೆ ಮಾಡಿದಾರಂತೆ. ಸಭೆಯಲ್ಲಿ ರಾಜ್ಯದ ಇವತ್ತಿನ ಆದಂಥ ಬ್ರೇಕ್ಫಾಸ್ಟ್ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡಿದರಂತೆ. ಬಳಿಕ ಈವರೆಗೂ ನಡೆದ ಬೆಳವಣಿಗೆ ಬಗ್ಗೆ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರ ಜೊತೆಗೆ ಚರ್ಚೆ ಮಾಡಿದಾರಂತೆ. ಮುಖ್ಯವಾಗಿ CM ಬದಲಾವಣೆ ಬಗ್ಗೆಯೂ ಕೂಡ ಚರ್ಚೆಗೆ ಆಗಿದ್ದು, ಸಾಧಕ ಬಾಧಕಗಳ ಬಗ್ಗೆಯೂ ಕೂಡ ವಿಮರ್ಶೆ ನಡೆದಿದೆ ಅಂತಿದ್ದಾರೆ. KPC ಅಧ್ಯಕ್ಷ ಸ್ಥಾನದ ಬಗ್ಗೆಯೂ ಕೂಡ ಚರ್ಚೆ ಮಾಡಿದಾರಂತೆ. ಅಂದರೆ ನಾಳೆ ಏನಾದರೂ ಬದಲಾವಣೆ ಆಗೋದಾದರೆ KPC ಸ್ಥಾನಕ್ಕೆ ಸೂಕ್ತ ನಾಯಕರು ಯಾರಾಗಬೇಕು, ಯಾರಿಗೆ ಕೊಡಬೇಕು, ಲಿಂಗಾಯತರಿಗ, ದಲಿತರಿಗ, ಅದು ಚರ್ಚೆ ಬರುತ್ತೆ ಅಲ್ಲ. ಹಾಗಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಯಾವ ನಾಯಕರಿಗೆ ಅವಕಾಶ ನೀಡಿದರೆ ಸೂಕ್ತ ಅನ್ನೋದ್ರ ಬಗ್ಗೆ ಒಂದಿಷ್ಟೆಲ್ಲ ಸಲಹೆ ಪಡ್ಕೊಂಡಿದ್ದಾರಂತೆ. ಬದಲಿಸುವ ಮತ್ತು ಯಥಾಸ್ಥಿತಿ ಮುಂದುವರಿಸುವ ಬಗ್ಗೆಯೂ ಕೂಡ ಸಮಾಲೋಚನೆ ನಡೀತಾ ಇದೆ. ನಾಳೆ ಸಂಜೆ 5 ಗಂಟೆಗೇನೋ ಕಾಂಗ್ರೆಸ್ ವರಿಷ್ಠೆ ಸೋನಿಯಾ ಗಾಂಧಿ ಅವರ ಜೊತೆಗೆ ಸಭೆ ಇದೆ ಅಂತೆ. ಮುಖ್ಯಮಂತ್ರಿ ಹುದ್ದೆಯ ಭವಿಷ್ಯ ನಿರ್ಣಯವಾಗಲಿದೆ. ಐ ಡೋಂಟ್ ಥಿಂಕ್ ಸೊ, ನಾಳೆ ಇದು ಆಗಲ್ಲ. ಡಿಸೆಂಬರ್ ಮೊದಲ ವಾರದಲ್ಲಿ ಇಬ್ಬರನ್ನು ಕರೆದು ವಿವಾದಕ್ಕೆ ಸೋನಿಯಾ ಅಂತ್ಯ ಹಾಡ್ತಾರಂತೆ. ಸೋಮವಾರದಿಂದ ಪಾರ್ಲಿಮೆಂಟ್ ಅಧಿವೇಶನ ಆರಂಭವಾಗುತ್ತೆ. ಎಲ್ಲಿ ಮಾಡ್ತಾರವರು ಕುತೂಹಲ ಇದೆ. ಇನ್ನು DK ಸಹೋದರ ಮಾಜಿ ಸಂಸದ DK ಸುರೇಶ್ ಅವರು ಮಾತಾಡಿ CM ಕೊಟ್ಟ ಮಾತಿನಂತೆ ನಡೆದುಕೊಳ್ಬೇಕು ಅಂತ ಹೇಳಿಲ್ಲ, ನನ್ನ ಹೇಳಿಕೆ ತಿರುಚಲಾಗಿದೆ ಅಂತ ಆಪಾದಿಸಿದ್ದಾರೆ. ಹೌದೌದು ಸರ್, ಶಬ್ದಗಳು ಕರೆಕ್ಟ್ ಆಗಿಲ್ಲ. ಇನ್ನು ಹೈಕಮಾಂಡ್ ಮುಂದಿರೋ ಆಯ್ಕೆಗಳೇನು ಅಂತ ನೋಡೋಣ. ಎಸ್, ಇನ್ನು ಹೈಕಮಾಂಡ್ ಏನು ಮಾಡಬಹುದು ಅಂತ ಪ್ರಶ್ನೆ. ಸಂಕ್ರಾಂತಿ ತನಕ ಯಾವುದೇ ನಿರ್ಧಾರವನ್ನು ಪ್ರಕಟ ಮಾಡದೇನೆ ಸುಮ್ಮನಾಗಬಹುದು ಅಂತ ಸದ್ಯಕ್ಕೆಲ್ಲ ಈಗ ಡೆಡ್ಲೈನ್ ಕೊಟ್ಕೊಂಡೇ ಬಂದ್ರಲ್ಲ. ಸೆಪ್ಟೆಂಬರ್ ಕ್ರಾಂತಿ ಆಯಿತು, ಅಕ್ಟೋಬರ್ ಕ್ರಾಂತಿ ಆಯಿತು, ಈಗ ಡಿಸೆಂಬರು ಆಯಿತು, ಇನ್ನೇನಿದ್ರು ಸಂಕ್ರಾಂತಿನಲ್ಲಿ ಕ್ರಾಂತಿ ಅಷ್ಟೇ. ಒಪ್ಪಂದ ಆಗಿದ್ದರೆ ಸಂಕ್ರಾಂತಿ ಬಳಿಕ CM ಬದಲಾವಣೆ ಮಾಡಬಹುದು. ಸಾಧ್ಯನೇ ಇಲ್ಲ ನನ್ನ ಪ್ರಕಾರ. ಯಾಕೆಂದರೆ ಸಂಕ್ರಾಂತಿ ಮುಗಿದ ತಕ್ಷಣ ಬಜೆಟ್ ಬರುತ್ತೆ. ಹೊಸದಾಗಿ ಫೈನಾನ್ಸ್ ಮಿನಿಸ್ಟರ್ ಆಗ್ತಕ್ಕಂಥವ್ರು 1 ತಿಂಗಳಲ್ಲಿ ಬಜೆಟ್ ರೆಡಿ ಮಾಡೋಕ್ಕಾಗುತ್ತಾ? ಇಲಾಖೆ ಅರ್ಥ ಮಾಡಿಕೊಂಡು ಬಜೆಟ್ ತನಕ ಮುಂದುವರಿಸ್ತಾರೆ. 17ನೇ ಬಜೆಟ್ ತನಕ CM ಸಮಯ ಕೇಳಿದ್ರೆ ಅವಕಾಶವನ್ನು ಕೊಡಬಹುದು ಅವ್ರಿಗೆ. ಅಲ್ಲಿ ತನಕ DCM DKಶಿಗೆ ತಾಳ್ಮೆಯಿಂದ ಇರುವಂತೆ ಸೂಚಿಸ್ಬೋದು. ಹೇಳ್ಬಿಟ್ಟಿದ್ದಾರಲ್ಲ DK ಶಿವಕುಮಾರ್ ಈಗಾಗಲೇ, ನಾನು ತುಂಬ ತಾಳ್ಮೆ ಇದೆ ಅಂತ. ಪವರ್ ಶೇರ್ ಸ್ಮೂತಾಗಿ ವರ್ಗಾಯಿಸೋದಕ್ಕೆ CM ಮನವೊಲಿಸ್ಬೋದು. ಮಾತು ಕೊಟ್ಟಿದ್ದೇ ಆದರೆ, ಅಲ್ಲಿ ತನಕ ಅವ್ರಿಗೆ ಟೈಮ್ ಕೊಟ್ಟಿದ್ದೇ ಆದರೆ ಸಿದ್ದರಾಮಯ್ಯನವ್ರಿಗೆ ಬಜೆಟ್ ತನಕ ಸ್ಮೂತಾಗಿ ವರ್ಗಾವಣೆ ಮಾಡ್ತಾರೆ. ರಾಜ್ಯದ ಜನರಿಗೆ ಮಾತು ಕೊಟ್ಟಿದ್ದಾರೆ, ಆ ಮಾತಿನಂತೆ ನಡ್ಕೋಬೇಕಾಗಿರುವಂಥದ್ದು ಅವ್ರ ಕರ್ತವ್ಯ ಆಗಿದೆ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈಡೇರಿಸ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಬ್ರು ಕೂಡ ಸ್ಪಷ್ಟನೆ ಕೊಟ್ಟಿರೋದ್ರಿಂದ ಅದ್ರ ಬಗ್ಗೆ ಮತ್ತೆ ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ. ನಾನು ಹಂಗೆ ಹೇಳಲಿಲ್ಲ, ನೀವು ಅದನ್ನ ತಿರ್ಚಿದಿರಿ. ನಾನು ಹೇಳಿದ್ದು ಬೇರೆ ಥರ, ನೀವು ಮಾತಾಡಿದ್ದು ಬೇರೆ ಥರ. ಹೆಂಗೆ ಅದು ತಿರ್ಚಿದಿರಿ ಅಂದರೆ? ಅಲ್ಲ, ನಿಮಗೆ ಅವ್ರು ಹೇಳಿದ್ದು ಕರೆಕ್ಟ್ ಕನ್ವೆ ಆದಮೇಲೆ ಮುಗಿದೋಯ್ತು. ಅದಾದ್ಮೇಲೆ ಅದೇನೋ ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲೋ ಚುಚ್ಚುತ್ತಾ ಇದೆ ಅಂದ ತಕ್ಷಣ ಇಲ್ಲ ಅದನ್ನ ನೀವು ತಿರುಚಿದ್ದೀರಾ. ನಾನು ಹೇಳಿದ ಅರ್ಥದಲ್ಲಿ ಹಂಗಿಲ್ಲ. ಸ್ಟೇಟ್ಮೆಂಟ್ ಕೊಟ್ಟು 1 ವಾರದ ಮೇಲೆ ಆಯಿತು, ಆಯ್ತಾ? ಇವತ್ತು ಅದಕ್ಕೆ ರಿಯಾಕ್ಷನ್ ಕೊಡ್ತಾ ಇದ್ದಾರೆ.
ಈ ಒಂದು ವಾರದಲ್ಲೇ ಹೇಳ್ಬೋದಾಗಿತ್ತಲ್ಲ, ಎಲ್ಲ ಅವತ್ತೇ. ಆಗೋಯ್ತಲ್ಲ ಈಗ. ಮರುದಿನನೇ ಹೇಳ್ಬೋದಾಗಿತ್ತಲ್ಲ. ಈ ಅವ್ರು ಏನು AI ತಂತ್ರಜ್ಞಾನ ಬಳಸ್ಬಿಟ್ಟು ಅವ್ರ ಮಾತನ್ನ ಟಂಗ್ ಟ್ವಿಸ್ಟ್ ಮಾಡ್ಬಿಟ್ಟಿದೀವಾ? ಏನು ಮಾಡೋಕ್ಕಾಗತ್ತೆ ಅರವಿಂದ್? ಈಗ ಊಟ ಆಯ್ತೇನ್ರಿ ನಿಮ್ದು ಅಂತ ಕೇಳೋದು ಬೇರೆ. ಓ ರಾತ್ರಿ ಊಟ ಆಯ್ತಾ ನಿಮ್ದು? ಇಲ್ಲ ತಿರ್ಚ್ಬಿಟ್ಟ ಅವನು. ನಾನು ಊಟ ಮಧ್ಯಾಹ್ನದ್ ಮಾಡಿದ್ದೆ, ಅವ್ನು ರಾತ್ರಿದು ಹೇಳ್ಬಿಟ್ಟ ಅಂತ. ಇದು ಸಮಸ್ಯೆ. ಏನು ಮಾಡಕ್ಕೆ ಜನರನ್ನ ಇವ್ರೇನು ಎಷ್ಟು ಬಕ್ರ ಮಾಡೋದಕ್ಕೆ ಸಾಧ್ಯ ಅಂತ ಅನ್ಕೊಂಡಿದಾರಪ್ಪ. ಜನ ಈಗ ಆಲ್ರೆಡಿ ಬಕ್ರ ಆಗೋಗಿದ್ರಲ್ವಾ ಗ್ಯಾರಂಟಿಗಳಿಂದಾಗಿ. ಏನು ಮಾಡೋಕ್ಕಾಗುತ್ತೆ? ಇನ್ನು CM/DCM ಬ್ರೇಕ್ಫಾಸ್ಟ್ ಮೀಟಿಂಗ್ ಬಗ್ಗೆ ಕಾಂಗ್ರೆಸ್ ನಾಯಕರು ಪ್ರತಿಕ್ರಿಯಿಸಿ, ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ ಗೊಂದಲ ಬಗೆಹರಿದ್ರೆ ಒಳ್ಳೇದಲ್ವಾ ಅಂತ ಪರಮೇಶ್ವರ್ ಅವರು. ಗೊಂದಲ ಬಗೆಹರುತ್ತಲ್ಲ ಅದೇ ಸಮಾಧಾನ ಅಂತ ಸತೀಶ್ ಜಾರಕಿಹೊಳಿ ಅವರು. ಇನ್ನು DK ಶಿವಕುಮಾರ್ ಆಪ್ತ ಶಾಸಕ ಶಿವಗಂಗಾ ಬಸವರಾಜ್, ನಮ್ಮಲ್ಲಿ ಯಾವುದೇ ಬಣ ಇಲ್ಲ ರೀ, ಕಾಂಗ್ರೆಸ್ ಬಣ ಒಂದೇ, ಡಿಸೆಂಬರ್ನಲ್ಲಿ DK ಶಿವಕುಮಾರ್ CM ಆಗ್ತಾರೆ ಅನ್ನೋ ಹೇಳಿಕೆಗೆ ಈಗಲೂ ಬದ್ಧ ಅಂತ ಅವ್ರು ಹೇಳ್ತಾರೆ. ಇದು ನಾವಲ್ಲಪ್ಪ, ಇದು ಪರಸ್ಪರ ಈಗೇನು ಬ್ರೇಕ್ಫಾಸ್ಟ್ ಮಾಡೋದ್ರಲ್ಲಿ ಏನು ಮಹತ್ವ ಇದೆ? ಅದು ಅಂಥ ಬೆಳವಣಿಗೆಗಳು ನಮಗೇನು ಕಾಣಿಸ್ತಾ ಇಲ್ಲ. ಗೊಂದಲ ಇರಬಾರ್ದು ಅಂತ ಎಲ್ಲರಿಗೂ ಇಚ್ಛೆ ಇದೆ. ಹೈಕಮಾಂಡ್ಗೂ ಕೂಡ ಇದನ್ನ ಬಗೆಹರಿಸಬೇಕು, ಈ ರೀತಿ ಯಾವುದು ಕೂಡ ಗೊಂದಲ ಆಗಬಾರ್ದು ಅಂತ ಹೇಳಿ ಅವ್ರಿಗೂ ಇರ್ತಕ್ಕಂಥದ್ದು. ಹಾಗಾಗಿ ಹೇಳಿರ್ತಾರೆ. ಈಗ ಇಬ್ಬರು ನಾಯಕರುಗಳು ಭೇಟಿ ಮಾಡಿ ಏನಾದರೂ ಮಧ್ಯದಲ್ಲಿ ಏನಾದರೂ ವ್ಯತ್ಯಾಸಗಳು ಇದ್ರೆ ಅದನ್ನ ಬಗೆಹರಿಸ್ಕೊಳ್ತಾರೆ. ತೆರೆ ಬಿದ್ದರೆ ಭಾಳ ಒಳ್ಳೇದಲ್ವಾ? ನಾವೆಲ್ಲೂ ಹೇಳಿಲ್ಲ, ಹೋಗುವಂಥ ಅವಶ್ಯಕತೆ ಬಂದಾಗ ಹೋಗ್ತೀವಿ. ಈಗ ಯಾಕೆ ಅದೇ ಹೇಳಿದೀವಿ, ಅದನ್ನೇ ಮಾಡಿದಾರೆ ಅಷ್ಟೇ, ಹೊಸದೇನಿಲ್ಲ. ರಾಜಕೀಯದಲ್ಲಿ ಇವೆಲ್ಲ ಸ್ವಾಭಾವಿಕ, ಏನೇನು ಮಾಡ್ಲಿಕ್ಕೆ ಆಗೋಲ್ಲ. ಕೊನೆಗೆ ಇತ್ಯರ್ಥ ಆಗಿದೆ, ಅದೇ ಒಳ್ಳೆ ಸಮಾಧಾನ ಆಯ್ತು. ನಾಳಿಂದ ಇವತ್ತಿಂದ ಡೆವಲಪ್ಮೆಂಟು ಸಂಘಟನೆ ಕಡೆ ಪಕ್ಷ ಶಾಸಕರು ಗಮನ ಕೊಡಬೇಕು. ಸೊ ಆಗಿದ್ದು ಒಳ್ಳೆ ಬೆಳವಣಿಗೆ ಈಗ ಆಗಿದೆ. ಸೊ ಮುಗಿದಿದೆ, ಅನ್ನೋ ಒಂದು ಸಮಾಧಾನ ಅಷ್ಟೇ. ಸಂತೆ ಬರಲೇ, ಮುಂದೆ ಯಾವಾಗ ಬಂದ್ರೆ ನೋಡೋಣ. ಈಗಂತೂ ಪೂರ್ಣ ಹೇಳಿದ್ದಾರೆ, ಅಷ್ಟಕ್ಕೆ ಸ್ವಾಗತ ಮಾಡೋಣ. ಯಾವುದು ಬ್ರೇಕ್ ಇಲ್ಲ, ಏನಿಲ್ಲ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳನ್ನ ತಿಂಡಿ ಕರೆದ ಸಂದರ್ಭದಲ್ಲಿ ಹೋಗೋದು ಸಹಜ. ಆ ವಿಷಯಕ್ಕೆ ಹೋಗಿದ್ದಾರೆ ಬಿಟ್ಟರೆ ಬ್ರೇಕು ನಾವು ಸರಿ ಇಲ್ಲ ಯಾವುದು ಇಲ್ಲ. ನಮ್ಮಲ್ಲಿ ಯಾವುದು ಬಣ ಇಲ್ಲ, ಎಲ್ಲ ಒಂದೇ ಬಣ, ಕಾಂಗ್ರೆಸ್ ಬಣ. ರಕ್ತದಲ್ಲಿ ಬರ್ಕೊಡ್ತೀನಿ ನಾನು ಹೇಳಿಕೆನೂ ವಾಪಸ್ ತಗೊಳ್ಳಲ್ಲ, ಆಯ್ತಾ? ಅದು ಮುಗಿಲಿ, ಆ ಡಿಸೆಂಬರ್ ಮುಗಿಲಿ, ಮಾತಾಡೋಣ, ಜನವರಿ ಮಾತಾಡೋಣ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನು ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಅವಾಗ ರಕ್ತ ಚೇಂಜ್ ಆಗುತ್ತೆ ಅನ್ಸುತ್ತೆ. ರಕ್ತ ಚೇಂಜ್ ಆದಾಗ ನೋಡೋಣ. ಆಮೇಲೆ ಇವರು ನನ್ನ ಹೇಳಿಕೆಯನ್ನ ತಿರುಚಲಾಗಿದೆ ಅನ್ಬಿಟ್ರೆ ಕಷ್ಟ ಹೇಳ್ಬೋದು. ಅದಕ್ಕೆ ನಾನು ವರ್ಷಾಂತ್ಯ ಅಂತ ಹೇಳಿದ್ದೆ, ಅದು 26 ಇರ್ಬೋದು. ಹಂಗಲ್ಲ, ಅದು ಡಿಸೆಂಬರ್ ಯಾವುದು ಅಂತ ಹೇಳಿಲ್ಲ ನಾನು. 2025 ಡಿಸೆಂಬರ್ ಅಂತ ಹೇಳಿಲ್ಲ ನಾನು. ಅದು ಯಾವ ಡಿಸೆಂಬರ್ ಆದರೂ ಆಗ್ಬೋದಲ್ವಾ? ಹಂಗೋ ಅದನ್ನು ಈಗಲೇ ಹೇಳ್ಬೋಣ, ಯಾಕೆಂದ್ರೆ ಅದನ್ನು ಹೇಳ್ಬಿಟ್ರೆ ತಿರುಚ್ಬಿಟ್ರೆ ಕಷ್ಟ. ಇನ್ನು CM/DCM ನಡುವಿನ ಕದನ ವಿರಾಮಕ್ಕೆ ವಿಪಕ್ಷ ನಾಯಕರು ಲೇವಡಿ ಮಾಡಿದ್ದಾರೆ. ರಾಜ್ಯದಲ್ಲಿ ಡ್ರಾಮಾ ನಡೀತಾ ಇದೆ, ಅದರ ಫಲಿತಾಂಶಕ್ಕೆ ಕಾಯ್ತಾ ಇದ್ದೀವಿ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಕುಹಕವಾಡಿದ್ದಾರೆ. CM ಮನೆಯಲ್ಲಿ ನಡೆದಿದ್ದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲ, ಅದು ಬರೀ ಬ್ರೇಕ್ ಮೀಟಿಂಗ್ ಅಂತ ಅಶೋಕ್ ವ್ಯಂಗ್ಯ ಆಡಿದ್ದಾರೆ. ರಾಜ್ಯ ಕಾಂಗ್ರೆಸ್ ಕುರ್ಚಿ ಕಿತ್ತಾಟ ಪಕ್ಷಕ್ಕೆ ಬಿಟ್ಟಿದ್ದು ತುಗ್ಲಕ್ ಸರ್ ದರ್ಬಾರ್ ನಡೀತಿದೆ. ಓಕೆ, ಎಲ್ಲ ಯಾರ್ಯಾರು ಏನೇನು ಮಾತಾಡಿದ್ದಾರೆ ನೋಡ್ಬೋಣ ಬನ್ನಿ. Drama is going on. Ultimate drama final stage, what will it become? We are eagerly waiting. ನಾಡಿನ ಜನತೆ 140 ಸೀಟ್ ಕೊಟ್ಟು ಒಳ್ಳೆ ಕೆಲಸ ಮಾಡಿ ಒಳ್ಳೆ ಗವರ್ನೆನ್ಸ್ ಕೊಡಿ ಅಂತ ಅಧಿಕಾರ ಕೊಟ್ಟರು. ಇವರು ಕಳೆದ 2.5 ವರ್ಷದಿಂದ ಮಾಡ್ತಿರ್ತಕ್ಕಂಥದ್ದೇನು? ಬರೀ ಮುಖ್ಯಮಂತ್ರಿಯ ಕುರ್ಚಿ ಬಗ್ಗೆನೇ ಚರ್ಚೆ ನಡೀತಿದೆ. ಎಲ್ಲ ಸೀನಿಯರ್ ಲೀಡರ್ಸ್ ಇದ್ದಾರೆ. ರಾಜ್ಯದ ಬಗ್ಗೆ ಕಿಂಚಿತ್ ಏನಾದ್ರು ಅವರಿಗೆ ಆ ಜನಗಳ ಕಷ್ಟ ಸುಖದಲ್ಲಿ ಭಾಗಿಯಾಗಬೇಕು ಅಂತಕ್ಕಂಥ ಕನಿಷ್ಠ ಸೌಜನ್ಯ ಇದೆಯಾ? ಅದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲ, ಬ್ರೇಕ್ ಮೀಟಿಂಗ್. ಅದು ಅಲ್ಲಿ ಏನು ನಡೆಯಲ್ಲ. ಇಡ್ಲಿನೂ ಇಲ್ಲ, ದೋಸೆನೂ ಇಲ್ಲ, ಉಪ್ಪಿಟ್ಟು ಇಲ್ಲ. ಬರೀ ಜಗಳ ಬಿಟ್ರೆ ಏನೂ ಆಗಲ್ಲ. ಕೇಂದ್ರ ನಾಯಕರ ಶಕ್ತಿ ಇದ್ರೆ, ವೀಕ್ ಅಲ್ಲ ಅಂದ್ರೆ ಅವ್ರು ಅನೌನ್ಸ್ ಮಾಡ್ಬೇಕಾಯ್ತು. ಹೌದು 2.5 ವರ್ಷ ಆಗಿತ್ತು, ನಾವು ಅದನ್ನ ತೀರ್ಮಾನ ಮಾಡ್ತೀವಿ ಅಂತ ಹೇಳ್ಬೇಕಾಯ್ತು. ಅದು ವೀಕ್ ಹೈಕಮಾಂಡ್. ನವೆಂಬರ್ ಅಲ್ಲರಿ, ಲಾಸ್ಟ್ ನವೆಂಬರ್ ಇಂದ ಈ ನವೆಂಬರ್ ವರೆಗೂ ಇದೇ ಡ್ರಾಮಾ. ಒಂದು ಫ್ಯಾಮಿಲಿಗೋಸ್ಕರ ಕಾಂಗ್ರೆಸ್ ಪಾರ್ಟಿ ಇದೆ, ಅದು ಬಿಟ್ರೆ ಏನೂ ಇಲ್ಲ. ಅದು ಯಾರೇನು ಒಟ್ಟಿಗೆ ಸೇರಿದ್ದಾರೆ, ಏನು ಮಾಡಿದ್ದಾರೆ, ಅವರಿಗೆ ಅವ್ರ ಹೈಕಮಾಂಡ್ಗೆ ಬಿಟ್ಟದ್ದು. ನಾವು ಬಗ್ಗೆ ಯಾವುದೇ ರಿಯಾಕ್ಷನ್ ಕೊಡೋಕ್ಕೆ ಇಷ್ಟಪಡೋದಿಲ್ಲ, ಅದು ಅವ್ರಿಗೆ ಬಿಟ್ಟಂಥ ವಿಷಯ. ಒಂದು ರೀತಿ ಸರ್ಕಾರ ಬದುಕಿದೆಯೋ ಸತ್ತಿದೆಯೋ ಅನ್ನೋ ಭಾವನೆ ಜನರಲ್ಲಿ ಮೂಡ್ತಾ ಇದೆ. ಒಂದು ರೀತಿ ತೊಗ್ಲಕ್ ದರ್ಬಾರ್ ನಡೆಸಿದೆ. ಏನ್ ಕರ್ನಾಟಕ ಸರ್ಕಾರಕ್ಕೆ ಕಾರ್ಡಿಯಕ್ ಅಟ್ಯಾಕ್ ಆಗಿತ್ತು, ಸದ್ಯಕ್ಕೆ ಒಂದು ಸ್ಟಂಟ್ ಅನ್ನ ಹಾಕುವಂತ ಕೆಲಸವನ್ನ ಅವರೇ ಆಪರೇಷನ್, ಅವರ ಮುಖ್ಯಮಂತ್ರಿಗಳ ಮನೆಯ ಒಂದು ಗೃಹದಲ್ಲಿ ಮೈನರ್ ಆಪರೇಷನ್ ಆಗಿದೆ. ಸದ್ಯ ವಾಲ್ ಸ್ಟಂಟ್ ಹಾಕುವಂತ ಕೆಲಸ ಆಗಿದೆ. ಆಫ್ಟರ್ ದಿಸ್ ಸೆಷನ್ ಅದು ಸಿಜರಿನ್ನೋ ಏನೋ ಅಂತೇಳಿ ಈ ರಾಜ್ಯ ಜನರಿಗೆ ಗೊತ್ತಾಗುತ್ತೆ.
ಅವ್ರು ಕದನ ವಿರಾಮ ಮಾಡ್ತಾರೋನೋ ಸ್ವಯಂ ಘೋಷಣೆದಿಂದ ಅವರೇ ವಿರಾಮ ಆಗ್ತಾರೋ ಅದು ಮುಖ್ಯ ಅಲ್ಲ. ಅವ್ರಿಗೆ ಏನನ್ನ ನೈತಿಕತೆ ಇದ್ರಿಗೆ, ಸಂವಿಧಾನದ ಬಗ್ಗೆ ಗೌರವ ಇದ್ರಿಗಿನ ಅವ್ರು ಘೋಷಣೆ ಮಾಡ್ಲಲ್ಲ. 5 ವರ್ಷಗಳ ಕಾಲ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳನ್ನ ಘೋಷಣೆ ಮಾಡಲಿ, ಇಲ್ಲ ಅಂದರೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನ ತೆಗಿತಿದ್ವಿ ಅಂತೇಳಿ ಘೋಷಣೆ ಮಾಡಲಿ, ಇಲ್ಲದ್ರೆ ಯಾರು ಮುಖ್ಯಮಂತ್ರಿಗಳು ಆಗ್ತಾರನ್ನಂತ ಹೆಸರನ್ನಾಗಲಿ. ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ. ಇವ್ರದ್ದಾಗಿತ್ತಲ್ಲ. ಬಿ ಜೆ ಪಿಯವ್ರು ನಿಮ್ದಾದಾಗ ಅವ್ರು ಮಜಾ ತಗೊಳ್ತಾ ಇದ್ರು, ಅವ್ರದ್ದಾದಾಗ ನೀವು ಮಜಾ ತಗೊಳ್ತಾ ಇದ್ದೀರಾ. ಇಬ್ಬರಿಗೂ ಮಾನ ಮರ್ಯಾದೆ ಇಲ್ಲ. ಯಾಕೆ ಅಂತಂದರೆ ಈಗ ಅಶೋಕ್ ಅವ್ರು ಕೇಳ್ತಾ ಇದ್ರು, ಹೇಳ್ಬಿಡ್ಬೇಕಿತ್ತಲ್ರಿ ನೀ 2.5 ವರ್ಷದ್ದೇನು ಅಂತ ಹೇಳಿ. ಯಡಿಯೂರಪ್ಪನವ್ರನ್ನ ಬದಲಾವಣೆ ಮಾಡ್ತೀರಂತ ನೀವು ಹೇಳಿದ್ರ ಅವತ್ತು? ಹೇಳಿರಲಿಲ್ಲ. ಬೊಮ್ಮಾಯಿ ಅವ್ರನ್ನ ಕರ್ಕೊಂಡು ಬಂದು ಕೂತಾಗ ಏನಾಯ್ತು ಚರ್ಚೆ? ಅವಾಗ ನೀವು ಹೇಳಿದ್ರಾ? ಅವಾಗ ನಿಮ್ಮ ಹೈಕಮಾಂಡ್ ವೀಕ್ ಇತ್ತ? ಹೇಳಬೇಕಾದ್ರೆ ನಮ್ದು ಏನಾಗಿದೆ ಅಂತ ನೋಡ್ಕೊಳ್ಬೇಕು. ನಮ್ಮ ತಟ್ಟೆಯಲ್ಲೂ ಏನು ಬಿದ್ದಿದೆ ಅಂತೇಳಿ. ಇನ್ನೊಂದು ತಟ್ಟೆಯಲ್ಲಿ ಬಿದ್ದಿದ್ದನ್ನು ನೋಡ್ಕೊಂಡು ಹೇಳೋದಷ್ಟೇ ಅಲ್ಲ. ಎಂಟರ್ಟೈನ್ಮೆಂಟ್ ತೊಗೊಳ್ತಾ ಇದ್ದೀರಾ, ತೊಗೊಳ್ಳಿ, ಸಿಕ್ಕಿದ ಚಾನ್ಸು ಅಂತೇಳಿ. ಅವಕಾಶ ಸಿಕ್ಕಿದೆ, ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ ಅಷ್ಟೇ, ಇನ್ನೇನು.